ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ಇಬ್ರು ಹೆಂಗಾಗಿದ್ದಾರೆ ಅಂದ್ರೆ ಜನ್ಮ ಜನ್ಮಗಳಿಂದ ಬದ್ಧ ವೈರಿಗಳೇನೋ ಇವರಿಬ್ರು ಅನ್ನೋ ರೀತಿ ಆಗ್ಬಿಟ್ಟಿದೆ. ಹಾಗೆ ನಿನ್ನೆ ನಡೆದಂತಹ ನಾಮಿನೇಷನ್ ಟೈಮ್ ನಲ್ಲಿ ಕೂಡ ಇಬ್ರು ಪರಸ್ಪರ ಕಿತ್ತಾಡ್ಕೊಳ್ತಾರೆ. ಹಾಗಾದ್ರೆ ಅಶ್ವಿನಿ ಏನ್ ಹೇಳ್ತಾರೆ ಅನ್ನೋದಾದ್ರೆ, ರಕ್ಷಿತಾ ನಾನು ಅಂದ್ಕೊಂಡಷ್ಟು ಮುಗ್ದೆ ಅಲ್ಲ, ಡ್ರಾಮಾ ಕಂಪ್ನಿಗೆ ಅಪ್ಪ ಅಲ್ಲ 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 ಮುತ್ತಾತ ಇವರು, ಜೈಲ್ಗೆ ಹೋಗೋಕೆ ಕೂಡ ರೆಡಿ ಇರುವಂತಹ ಹೆಣ್ಮಗಳು ನಾನು. ಇನ್ನು ಈ ರೀತಿ ಜಗಳ ನಡಿಬೇಕಾದ್ರೆ ಬಿಗ್ ಬಾಸ್ ಮನೆಯವರೆಲ್ಲ ಗಪ್ ಚುಪ್ಪಾಗಿ ಇರ್ತಾರೆ. ಸೊ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋಂಥ ರೀತಿಯಲ್ಲಿ ಅಶ್ವಿನಿಗೆ ಸರಿಯಾಗಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ಇಬ್ರು ಹೆಂಗಾಗಿದ್ದಾರೆ ಅಂದ್ರೆ ಜನ್ಮ ಜನ್ಮಗಳಿಂದ ಬದ್ಧ ವೈರಿಗಳೇನೋ ಇವರಿಬ್ರು ಅನ್ನೋ ರೀತಿ ಆಗ್ಬಿಟ್ಟಿದ್ದಾರೆ. ಪ್ರತಿ ವಾರ ಕೂಡ ಅವರಿಬ್ಬರ ನಡುವೆ ಕಿರಿಕ್ ಆಗ್ತಾನೆ ಇರುತ್ತೆ. ಅಶ್ವಿನಿ ಗೌಡ ಅವರನ್ನ ನೋಡಿದ್ರೆ ಹೆಂಗಪ್ಪ ಅವ್ರ ಜೊತೆ ಮಾತನಾಡೋದು ಅಂತ ಅಲ್ಲಿರೋರು ಎಷ್ಟೋ ಜನ ಅವ್ರ ಸುದ್ದಿಗೆ ಹೋಗದೆ ಸುಮ್ಮನೆ ಅವ್ರ ಪಾಡಿಗೆ ಅವರು ಇದ್ಬಿಡ್ತಾರೆ. ಅಂಥದ್ರಲ್ಲಿ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಮಾತ್ರ ಮಾತಿಗೂ ಟಕ್ಕರ್ ಕೊಡ್ತಾನೆ ಇರ್ತಾರೆ. ಹಾಗೆ ನಿನ್ನೆ ನಡೆದಂತಹ ನಾಮಿನೇಷನ್ ಟೈಮ್ನಲ್ಲಿ ಕೂಡ ಇಬ್ರು ಪರಸ್ಪರ ಕಿತ್ತಾಡ್ಕೊಳ್ತಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಅಶ್ವಿನಿ ಏನ್ ಹೇಳ್ತಾರೆ ಅನ್ನೋದಾದ್ರೆ, ರಕ್ಷಿತಾ ನಾನು ಅಂದ್ಕೊಂಡಷ್ಟು ಮುಗ್ದೆ ಅಲ್ಲ, ಡ್ರಾಮಾ ಮಾಡ್ತಾರೆ ಅಂತ ರಕ್ಷಿತಾ ಕೆಲವರಿಗೆ ಹೇಳ್ತಾರೆ. ಆದ್ರೆ ಡ್ರಾಮಾ ಕಂಪ್ನಿಗೆ ಅಪ್ಪ ಅಲ್ಲ 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 ಮುತ್ತಾತ ಇವರು, ಅಷ್ಟು ದೊಡ್ಡ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ಇವರ ಕುತಂತ್ರ ಅರ್ಥ ಆಗ್ಬಿಡುತ್ತೆ ಅಂತ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಅವರ ಕೈ ಹಿಡಿದುಕೊಳ್ಳೋದು. ನಾವು ಯಾರು ಸಹ 24-25ನೇ ವಯಸ್ಸಿನಲ್ಲಿ ಯಾರಿಗೂ ಅಂಟ್ಕೊಂಡು ಮಕ್ಕಳ ತರ ಆಡ್ತಾ ಇರ್ಲಿಲ್ಲ. ದಯವಿಟ್ಟು ಅದನ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮಷ್ಟೇ ವಯಸ್ಸಿನವರು ಹೊರಗಡೆ ನೋಡ್ತಾ ಇರ್ತಾರೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ. ನಾವು ಎಲ್ಲಾ ರೀತಿಯ ಕಷ್ಟಗಳನ್ನ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು. ನಾನು 100 ಸಿನಿಮಾಗಳನ್ನ ಮಾಡಿದ್ದೇನೆ, ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀಯ. ನಮ್ಮ 15 ವರ್ಷದ ಪ್ರಯಾಣ ಇದೆ. ಇದರಲ್ಲಿ ಪ್ರತಿ ಪಾಠವನ್ನ ಕಲ್ತ್ಕೊಂಡೇ ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದು. ನಮ್ಮ ವ್ಯಕ್ತಿತ್ವವನ್ನ ಕಸದ ಬುಟ್ಟಿಗೆ ಹಾಕುವಂತಹ ಯೋಗ್ಯತೆ ನಿನಗಿಲ್ಲ. ನಿನ್ನಂತಹ ಚಾನಲ್ ನಾನು 100 ಬೇಕಾದ್ರೂ ಮಾಡಬಹುದು. ನನ್ನ ರೀತಿ ನೀನು 39-40ನೇ ವಯಸ್ಸಿಗೆ 100 ಸಿನಿಮಾ ಮಾಡಿಬಿಡು ನೋಡೋಣ. ಇದು ನಿನಗೆ ಚಾಲೆಂಜ್. ಜೈಲ್ಗೆ ಹೋಗೋಕೆ ಕೂಡ ರೆಡಿ ಇರುವಂತಹ ಹೆಣ್ಮಗಳು ನಾನು. ನಿನ್ನ ರೀತಿ ರೂಮ್ಗಳಲ್ಲಿ ಹೋಗಿ ಒಬ್ಬೊಬ್ಬರನ್ನ ಕೈ ಹಿಡ್ಕೊಂಡು ಬಕೆಟ್ ಹಿಡಿಯುವಂತಹ ಕೆಲಸವನ್ನ ನಾನು ಮಾಡಿಲ್ಲ ಅಂತ ಅಶ್ವಿನಿ ಗೌಡ ರಕ್ಷಿತಾ ಮೇಲೆ ಎಗರಾಡ್ತಾರೆ. ಇನ್ನು ಈ ರೀತಿ ಜಗಳ ನಡಿಬೇಕಾದ್ರೆ ಬಿಗ್ ಬಾಸ್ ಮನೆಯವರೆಲ್ಲ ಗಪ್ ಚುಪ್ಪಾಗಿ ಇರ್ತಾರೆ. ರಕ್ಷಿತಾ ಶೆಟ್ಟಿ ಕೂಡ ಸುಮ್ಮನೆ ಇರುವಂತಹ ಜಾಯಮಾನ ಅಲ್ವೇ ಅಲ್ಲ ನೋಡಿ. ಸೊ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋಂಥ ರೀತಿಯಲ್ಲಿ ಅಶ್ವಿನಿಗೆ ಸರಿಯಾಗಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಮುಗ್ಧರಿಗೆ ನಾನು ಮುಗ್ದೆ, ಆದ್ರೆ ರಾಕ್ಷಸಿಗೆ ನಾನು ರಾಕ್ಷಸಿನೇ ಆಗ್ತೇನೆ. ನಿಮ್ಮನ್ನ ಮನೆಗೆ ಕಳ್ಸಿನೇ ನಾನು ಹೋಗ್ತೇನೆ. ಇದು ನಿಮ್ಗೆ ನನ್ನ ಮೊದಲ ಚಾಲೆಂಜ್ ಅಂತ ರಕ್ಷಿತಾ ಶೆಟ್ಟಿ ಕೂಡ ರೊಚ್ಚಿಗೆದ್ದಿದ್ದಾರೆ. ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ಇರುವಂತಹ ಕಿರಿಕ್ ಮಾತ್ರ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಅಶ್ವಿನಿ ಅವರ ಈ ನಡವಳಿಕೆ ಬಗ್ಗೆ ಜನಗಳು ಸಹ ಕಾಮೆಂಟ್ ಮಾಡಿ ಅವರಿಗೆ ಏನೇನ್ ಅನ್ನಿಸ್ತಾ ಇದೆಯೋ ಅದನ್ನ ಹಂಚ್ಕೊಳ್ತಿದ್ದಾರೆ. ಒಬ್ರು ಕೇವಲ 24 ವರ್ಷ ವಯಸ್ಸಿಗೆ ದೊಡ್ಡ ಮನೆ ವೇದಿಕೆ ಸಿಕ್ಕಿರುವಂತಹ ರಕ್ಷಿತಾಗೆ ಎಷ್ಟು ಅಹಂಕಾರ ಇರ್ಬೇಡ ಅಂತ ಹೇಳಿದ್ರೆ, ಇನ್ನೊಬ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ವ್ಯಕ್ತಿ ಆಗಿರುವಂತಹ ರಕ್ಷಿತಾ ಇನ್ನು ನಿನ್ನ ವಯಸ್ಸಿಗೆ ಬರುವಾಗ ಯಾವ ಲೆವೆಲ್ಗೆ ಬೆಳಿಬಹುದು ಅನ್ನುವಂತಹ ಅಂದಾಜು ಕೂಡ ಅಶ್ವಿನಿಗೆ ಇಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಕಳೆದ ವಾರ ಕಾವ್ಯ ಹಾಗೆ ಅಶ್ವಿನಿ ಗೌಡ ಮಧ್ಯೆ ಏಕವಚನದಲ್ಲೇ ಜಗಳ ನಡೆದಾಗ ಕಾವ್ಯ ಪರವಾಗಿ ರಕ್ಷಿತಾ ಮಧ್ಯೆ ಬಂದಿದ್ರು. ಆದ್ರೆ ಈಗ ಚಪ್ಪಲಿ ವಿಚಾರದ ಬಗ್ಗೆ ಧನುಷ್ ಹಾಗೆ ಗಿಲ್ಲಿ ಇಬ್ರು ಸಹ ರಕ್ಷಿತಾ ಪರವಾಗಿ ಬ್ಯಾಟನ್ನ ಬೀಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.